ಈ ಕ್ಲಾಸ್ನಲ್ಲಿ ವಿವೇಕಾನಂದರವ್ರ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ಟೈಪ್ನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಅದು ಅಂದ್ರೆ ಇನ್ನೊಂದು, ವಿವೇಕಾನಂದರವರು ಜೀವನದಲ್ಲಿ ಆಗಿರ್ತಕ್ಕಂತಹ ಕೆಲವೊಂದು ಘಟನೆಗಳು, ಅಂದ್ರೆ ಬೇರೆ ದೇಶದಲ್ಲಿ ಹೋದಾಗ್ರಿ ಅಲ್ಲಿ ಅನುಭವಿಸಿರ್ತಕ್ಕಂಥ ಕೆಲವೊಂದು ಕಷ್ಟಗಳು, ಭಿಕ್ಷೆ ಬೇಡಿದ್ದಾಗಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಇಡೀ ರಾತ್ರಿ ಏನದಂತಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಕಳೆದಿರ್ತಕ್ಕಂಥದ್ದಾಗಿರ್ಬೋದು. ಅದಾದ ನಂತರ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಯಾವ ರೀತಿಯಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ರಿ. ಅದಾದ ನಂತರ ರಾಮಕೃಷ್ಣ ಪರಮಹಂಸರ ಭೇಟಿ ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ಬಾಲ್ಯದ ಜೀವನ ಆಗಿರ್ಬೋದು, ಯಾವ ರೀತಿ ಅವರು ಇಡೀ ಜೀವನವನ್ನ ನಡ್ಕೊಂಡು ಬಂದ್ರು ಅಂತಕ್ಕಂಥದ್ರಿ ಈ ಕ್ಲಾಸ್ ನಲ್ಲಿ ನಾವು ನೋಡಮಂತ. ಇಲ್ರಿ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಟೈಪ್ ನಲ್ಲಿ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದು, ಎದ್ರ ಮೇಲ್ಗಡೆ ಕೇಳ್ತಾನ ಅಂತಕ್ಕಂಥದ್ದು ಕೂಡ ಇದನ್ನು ಆಲ್ರೆಡಿ ಇವ್ರ ಮೇಲ್ಗಡೆ ಹಲವಾರು ಪ್ರಶ್ನೆಗಳು ಕೇಳಿದ್ದೆ ಅದರಿ, ಮುಂದೇನು ಕೂಡ ಕೇಳ್ಬೋದು. ಇಲ್ಲಿ ಇವರು ಜನನ ನೋಡಿದ್ವಿ ಅಂದ್ರೆ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳ ರಾಜ್ಯ ಕಲ್ಕತ್ತಾ, ಇವಾಗ ಕೋಲ್ಕತ್ತಾ ಅಂತೇಳಿ ಕರೀತಾರ. ಈ ಕಲ್ಕತ್ತಾದಲ್ಲಿ ಅವರ ಜನನ ಆಗ್ತದ. ತಂದೆ ಯಾರತ್ ನೋಡಿದ್ವಿ ಅಂತಂದ್ರೆ ವಿಶ್ವನಾಥ ದತ್ತ ಅವರು, ಅವ್ರನ್ನು ಕೂಡ ಶ್ರೀಮಂತರಾಗಿದ್ರು, ಇನ್ನು ವಕೀಲ ವೃತ್ತಿಯಲ್ಲಿದ್ರು. ತಾಯಿ ಬಂದ್ವಿ ಅಂತಂದ್ರ ಭುವನೇಶ್ವರಿ ದೇವಿ ಅವರು. ಇವರು ಇಬ್ಬರು ಹೆಣ್ಣು ಮಕ್ಕಳಿದ್ರು. ಆದ್ರಿ ಗಂಡು ಮಕ್ಕಳಿಗಾಗಿ ಇವ್ರೇನದಂತಂದ್ರ ಕಾಶಿಯಲ್ಲಿರ್ತಕ್ಕಂತಹ ವೀರೇಶ್ವರ ಕೂಡ ಕಾಣಿಕೆಗಳನ್ನ ನೀಡುತ್ತಾರೆ, ಹರಕೆಯನ್ನ ಹೊರುತ್ತಾ ಇರ್ತಾರ. ಆದ್ರಿ ಅವ್ರೇನು ಆ ಹರಕೆಯನ್ನ ಸುಳ್ಳಾಗ್ಲಿಲ್ಲ. ಮುಂದೆ ಏನಾಗ್ತಂತಂದ್ರಿ 1863 ಜನವರಿ 12ರಂದು ಸ್ವಾಮಿ ವಿವೇಕಾನಂದ್ರ ಅವರ ಜನನ ಆಗ್ತದ. ಅವ್ರ ಹೆಸರು ಇಡ್ಬೇಕಾಗಿದ್ದು ಏನ್ ಅನ್ಕೊಂಡಿದ್ರು ಅಂತಂದ್ರೆ ವೀರೇಶ್ವರ ಅಂತೇಳಿ ಇಡ್ಬೇಕಂತ ಹೇಳ್ಬಿಟ್ಟು ಅವ್ರಿ ಆಸೆ ಆಗಿತ್ತು. ಆದ್ರಿ ಮುಂದೆ ಏನಾಗ್ತಂತಂದ್ರ ಸ್ವಾಮಿ ವಿವೇಕಾನಂದ್ರ ಅವ್ರಿಗ್ರಿ ನಾಮಕರಣದ ಸಮಯದಲ್ಲಿ ಅವಾಗ್ರಿ ನರೇಂದ್ರನಾಥ ದತ್ತ ಅಂತ ಹೇಳ್ಬಿಟ್ರಿ ಅವಾಗ ಹೆಸರು ಇಡ್ತಾರ. ಆದ್ರೆ ವೀರೇಶ್ವರ ಅವರು ಪ್ರೀತಿಲಿಂದ ಕರೀತಕ್ಕಂಥದ್ದು ಬಂದ್ವಿ ಅಂತಂದ್ರೆ ಇನ್ನೊಂದು ಬಿಲ್ಲೇನು ಕೂಡ ಅಂತೇಳಿ ಕರಿತಾ ಇದ್ರು. ಅದಾದ ನಂತರ ಅಥವಾ ವೀರೇಶ್ವರನು ಕೂಡ ಅಂತೇಳಿ ಕರಿತಾ ಇದ್ರು. ಇಲ್ಲಿ ಆದ್ರೆ ನಾಮಕರಣದ ಸಮಯದಲ್ಲಿ ಅವಾಗ್ರಿ ನರೇಂದ್ರನಾಥ ದತ್ತ ಅಂತನೂ ಕೂಡ ಅವಾಗ್ರಿ ಹೆಸರನ್ನ ಬಿದ್ದ್ಬಿಡ್ತದ. ಮುಂದೆ ಸ್ವಾಮಿ ವಿವೇಕಾನಂದರು ಯಾವ ಟೈಪ್ ನಲ್ಲಿ ಅವ್ರ ಹೆಸರು ಬದಲಾವಣೆ ಆಗ್ತದೆ ಅದನ್ನು ಕೂಡ ಹೇಳ್ತೀನಂತ. ಇಲ್ಲಿ ಅವ್ರ ಗುರುಗಳು ಬಂದ್ವಿ ಅಂತಂದ್ರ ರಾಮಕೃಷ್ಣ ಪರಮಹಂಸರು. ಇನ್ನೊಂದ್ ಏನಂತಂದ್ರ ಅವ್ರ ತಾತ ನೋಡಿದ್ವಿ ಅಂತಂದ್ರ ದುರ್ಗಾ ಪ್ರಸಾದ್ ರವರು. ದುರ್ಗಾ ಪ್ರಸಾದ್ ರವ್ರ ಬಗ್ಗೆ ಇಲ್ಲಿ ಯಾಕೆ ಹೇಳಿಗತ್ತೀನಂತಂದ್ರ ಅವ್ರನ್ನು ಕೂಡ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ರು. ಇಲ್ಲಿ ಭುವನೇಶ್ವರಿ ದೇವಿ ಅವ್ರಿಗೂ ಕೂಡ ಒಂದ್ ಅಂಜಿಕೆ ಇತ್ತು. ಏನಂತಂದ್ರ ಅವ್ರ ಸ್ವಾಮಿ ವಿವೇಕಾನಂದ್ರ ಅವರ ನಡವಳಿಕೆನ ನೋಡ್ಕೋತ್ ಬಂದ್ಬಿಟ್ಟು ಅವ್ರನ್ನು ಕೂಡ ಭಯದಲ್ಲಿ ಇದ್ರು. ಅದನ್ನು ಕೂಡ ಯಾವ ಟೈಪ್ ನಲ್ಲಿ ಅವ್ರ ನಡವಳಿಕೆ ಇತ್ತು, ಬಾಲ್ಯದ ಜೀವನ ಯಾವ ರೀತಿ ಇತ್ತು ಅಂತ ಹೇಳಿ ನಾವು ನೋಡಿದ್ವಿ ಅಂತಂದ್ರ ಇಲ್ಲಿ ಅವ್ರೇನಿಬ್ರು ಅಕ್ಕಂದ್ರನ್ನಿದ್ರಲ್ಲ ಅವರನ್ನ ಬಹಳಷ್ಟು ಕಾಡಿಸ್ತಾ ಇದ್ರು. ಅವ್ರನ್ನ ಹೋಗದ್ರಿ ಅವ್ರಿಗೆ ಹೊಡೆಯೋದು, ಹೋಗಿ ಏನದ ಅಂಗಳಾಗ ನಿಂತ ಏನದಂತಾರ ಕೈ ತುಂಬಾ ಕೆಸರನ್ನ ಹಿಡ್ಕೊಂಬಳೋದು ಅಥವಾ ಮಣ್ಣನ್ನು ಹಿಡ್ಕೊಂಬಳೋದು. ಇವಾಗ ಏನಾದ್ರು ರಿಟರ್ನ್ ಹೊಡಿಲಿಕ್ಕೆ ಬರೀ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಮೇಲ್ಗಡೆ ಕೆಸರನ್ನ ಒಗೆಯೋದಾಗಿರ್ಲಿ, ಈ ಟೈಪ್ ನಲ್ಲಿ ಏನಂತಾರ ಅವ್ರನ್ನ ಬಹಳಷ್ಟು ಏನಂತಾರೆ ಕೆಣಕ್ತಾ ಇದ್ರು, ಜಗಳ ಆಡ್ತಾ ಇದ್ರು ಅವ್ರ ಜೊತೆ. ಇದನ್ನ ನೋಡ್ಬಿಟ್ಟು ಅವ್ರಿ ಸ್ವಾಮಿ ವಿವೇಕಾನಂದ್ರ ತಾಯಿಯವರು ಉಲ್ಟಾ ದೇವ್ರಿಗೆ ಏನದಂತಂದ್ರ ಶಿವ ಮಗನನ್ನ ಕೂಡ ಅಂದ್ರೆ ಮಂಗನನ್ನ ಕೊಟ್ಟಿ ಏನಪ್ಪಾ ಅಂತ ಹೇಳ್ಬಿಟ್ಟು ಈ ರೀತಿ ಏನದಂತಂದ್ರ ಆಡ್ಕೋತಾ ಇದ್ರು. ಆದ್ರಿ ಆ ಸ್ವಾಮಿ ವಿವೇಕಾನಂದ್ರ ಸಾಧನೆ ಈ ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಿ ಗೊತ್ತಿದ್ದಲ್ಲಿ ಕಾಣ್ತದ ಅವರಿಗೆ. ಬಟ್ ಇಲ್ಲಿ ಆ ರೀತಿ ಏನಾದ್ರು ಮಾಡಿದ್ರಂತಂದ್ರ ಸ್ವಾಮಿ ವಿವೇಕಾನಂದ್ರ ಹೋಗೋದು, ಹಿಡ್ಕೊಂಡ್ ಬರೋದು, ತಗೊಂಡ್ ಬಂದ್ಬಿಟ್ಟು ಅವ್ರ ತಲೆ ಮೇಲ್ಗಡೆ ನೀರು ಸುರಿದ್ ಬಿಡೋದು. ಏನಾದ್ರು ಹಿಂಗ್ ಮಾಡಿದ್ರಿ ಅಂತಂದ್ರ ಶಿವ ನಿನಗೇನದ ಕೈಲಾಸ ಕರ್ಕೊಂಬಳಂಗಿಲ್ಲ ನೋಡ ಅಂತೇಳಿ ಅಂಜಿಕೆ ಹಾಕೋರು. ಈ ಟೈಪ್ ನಲ್ಲಿ ಮಾಡ್ತಾ ಇದ್ರು. ಅವಾಗ ಸ್ವಾಮಿ ವಿವೇಕಾನಂದ್ರ ಅವರು ಆ ರೀತಿ ತಾಯಿ ಮಾತು ಕೇಳ್ಬಿಟ್ಟು ಶಾಂತ ರೀತಿಯಿಂದ ಇರ್ತಾ ಇದ್ರು. ಇನ್ನು ಭುವನೇಶ್ವರಿ ದೇವಿ ಅವರು ಸ್ವಾಮಿ ವಿವೇಕಾನಂದ್ರ ಅವರಿಗೆ ರಾಮಾಯಣ ಆಗಿರ್ಬೋದು ಮತ್ತೆ ಮಹಾಭಾರತ ಆಗಿರ್ಬೋದು ಈ ಗ್ರಂಥಗಳನ್ನ ಹೇಳ್ತಾರಿ. ಆ ಕಾವ್ಯಗಳ ಮೂಲಕ ಅವ್ರಿಗೆ ಏನದಂತಂದ್ರ ಒಳ್ಳೆಯ ನಡವಳಿಕೆಯನ್ನ, ಒಳ್ಳೆಯ ನೀತಿಯನ್ನ ಅವರಲ್ಲಿ ಬೆಳೆಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರ. ಅಲ್ದೇ ಸ್ವಾಮಿ ವಿವೇಕಾನಂದ್ರ ಅವ್ರ ಮನೆಗೆ ಹಲವಾರು ಧರ್ಮದವರು ಬರ್ತಾ ಇದ್ರು. ಅಲ್ಲಿ ಬಂದ್ಬಿಟ್ರೆ ಅವರು ಪ್ರಾರ್ಥನೆ ಮಾಡೋದಕ್ಕೂ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು. ಯಾರು ಧ್ಯಾನ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಇವೆಲ್ಲವನ್ನು ಕೂಡ ಸ್ವಾಮಿ ವಿವೇಕಾನಂದ್ರ ಅವರು ಗಮನಿಸ್ತಾ ಇದ್ರು. ಗಮನಿಸ್ಬಿಟ್ಟು ಅವರ ಬಿಟ್ಟಿರ್ತಕ್ಕಂಥ ಕೆಲವೊಂದು ಜಡೆಗಳನ್ನ ಅಂದ್ರೆ ಕೂದಲು ಏನ್ ಬಿಟ್ಟಿದ್ರು ಅದ್ರ ಸಲುವಾಗಿ ಇವ್ರಿಗೇನು ನನಗೂ ಕೂಡ ಆ ರೀತಿ ಜಡೆಯನ್ನ ಬರ್ಬೇಕು, ಆ ರೀತಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ರಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೇಳ್ತಾರ ಧ್ಯಾನ ಮಾಡ್ತಕ್ಕಂಥವ್ರಿಗೆ. ಅವಾಗ್ರಿ ಅವ್ರ ಋಷಿಗಳು ಏನ್ ಇರ್ತಾರಲ್ಲ ಅವ್ರು ಹೇಳ್ತಾರ ನೀನೇನದ ಶಿವ ಧ್ಯಾನ ಮಾಡಪ್ಪ, ಅವಾಗೇನದ ಅಂತಂದ್ರ ನಿನಗೂ ಕೂಡ ಬಹಳಷ್ಟು ಕೂದಲುಗಳು ಬರ್ತಾವ ಅಂತ ಹೇಳ್ಬಿಟ್ರು. ಅವಾಗ ಇವ್ರ ಏನ್ ಮಾಡ್ತಾರ ಅಂತಂದ್ರ ಹೋಗ್ಬಿಟ್ರಿ ಮೈ ತುಂಬಾ ಬೂದಿಯನ್ನ ಬಡ್ಕೊಂಡ್ಬಿಟ್ಟು ಏನದಂತಂದ್ರ ಹೋಗಿ ಧ್ಯಾನ ಕೂತ್ಬಿಡ್ತಾರ. ಧ್ಯಾನ ಕೂತಾಗ್ರಿ ಅದು ಯಾರು ನೋಡ್ತಾರಂತಂದ್ರಿ ಏನವ್ರ ತಾಯಿದ್ರು ಭುವನೇಶ್ವರಿ ದೇವಿ ಅವ್ರು ನೋಡ್ತಾರ. ನೋಡಿದಾಗ ಅವರಿಗೆ ಶಾಕ್ ಆಗ್ತದ. ಎಲ್ಲಿ ನಾನು ಅವಾಗೆ ಹೇಳ್ದಲ್ರಿ ಅವ್ರ ತಾತ ಇದ್ರು ಅಂತ ಹೇಳ್ಬಿಟ್ರಿ. ಅವ್ರ ತಾತನೂ ಕೂಡ ಏನು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ರು, ಅದೇ ತರ ಇವ್ರನ್ನು ಕೂಡ ಆಗಂಗದರ ಅಂತ ಹೇಳಿ ಭಯ ಇತ್ತು. ಆದ್ರ ಇವ್ರು ಈ ರೀತಿ ಮಾಡೋದ್ ನೋಡಿ ಮತ್ತಿಷ್ಟು ಭಯ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅವ್ರು ಎಲ್ಲಿ ಮುಂದೆ ಅವ್ರಂತೆ ಆಗ್ತಾರೆ ಏನೋ ಅಂತ ಹೇಳಿ, ದುರ್ಗಾ ಪ್ರಸಾದ್ ರವರಂತೆ ಆಗ್ತಾರೆ ಏನಂತ ಹೇಳ್ಬಿಟ್ಟು ಆ ರೀತಿ ಏನದಂತಂದ್ರ ಅವ್ರಿಗೆ ಅಂಜ್ಲಕ್ ಸ್ಟಾರ್ಟ್ ಮಾಡ್ತಾರ. ಇಲ್ಲಿ ಅದು ಅಷ್ಟೇ ಅಲ್ದೇರಿ ಮುಂದ್ರಿ
ನೋಡ್ತಾರ, ನೋಡಿ ಏನದ ಬಂದ್ ಏನದ ಅಂತ ಕೇಳ್ತಾರ ಅವ್ರಿಗೆ, ಈ ರೀತಿ ಯಾಕಪ್ಪ ಹಿಂಗ್ ಮಾಡ್ಲಿಕತ್ತಿದೆ ಅಂತ ಹೇಳಿ ಕೇಳಿದಾಗ ಅವಾಗ ಅವ್ರನ್ನು ಕೂಡ ಹೇಳ್ತಾರೆ, ಇಲ್ಲ ನನಗೂ ಆ ರೀತಿ ಜಡೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಬೈತಾರ, ಒಂದೇ ದಿವಸಕ್ಕೆ ಹಿಂಗ್ ಈ ರೀತಿ ಜಪ ಮಾಡಿದ್ರೆ ಬರಂಗಿಲ್ಲ, ಅದಕ್ಕೆ ಬಹಳಷ್ಟು ಟೈಮ್ಗಳು ಬೇಕಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ್ತೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಅದು ಅಷ್ಟೇ ಅಲ್ಲದೆ ಎಲ್ಲಾ ಗೆಳೆಯರೊಂದಿಗೂ ಕೂಡ ಕೂಡ್ಕೊಂಡ್ಬಿಟ್ಟು ಒಂದ್ ಸರ್ತಿ ಮಾಡ್ತಾರ ಅಂದ್ರೆ ಧ್ಯಾನ ಕುಂತಿರ್ತಾರ. ಧ್ಯಾನ ಕುಂತಾಗ್ರಿ ಅವಾಗ ಅವ್ರ ಎದುರುಗಡೆ ಏನ್ ಮಾಡ್ತಂತಂದ್ರೆ ಒಂದು ಸರ್ಪವನ್ನ ಬಂದ್ರಿ ಹೆಡೆ ಹತ್ಕೊಂಡ್ ನಿಂತಿರ್ತದ. ಉಳಿದವ್ರು ಎಲ್ಲಾರು ಕೂಡ ನೋಡ್ಬಿಟ್ಟು ಓಡ್ ಹೋಗ್ತಾರ. ಆದ್ರಿ ಇವ್ರ ಧ್ಯಾನದಲ್ಲಿ ಕುಂತಿದ್ ಒಟ್ಟ ಇವ್ರಿಗ್ರಿ ಆ ಏಕಾಗ್ರತೆನ ಹೊರಗೆ ಬರಂಗಿಲ್ಲ, ಅಷ್ಟೇ ಧ್ಯಾನದಲ್ಲೇ ಕುಂತಿರ್ತಾರ. ಅವಾಗ ಇಡೀ ಏನದಂತಂದ್ರ ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಾಗ್ತದ, ತಂದೆ ತಾಯಿ ಗೊತ್ತಾಗ್ತದ್ರಿ. ಅವ್ರ ತಾಯಿಯವರು ಅದೆಲ್ಲ ಬಂದ್ನು ಕೂಡ ನೋಡ್ತಾರ. ನೋಡ್ದಾಗ ಶಾಕ್ ಆಗ್ತಾರ್ರಿ. ಅವಾಗ ಎದುರುಗಡೆ ಇರ್ತಕ್ಕಂಥ ಹಾವನ್ನ ನೋಡಿ ಅವ್ರು ಪೂರ್ತಿ ಅಂಜಿ ಬಿಟ್ಟಿರ್ತಾರ. ಆದ್ರಿ ಸ್ವಲ್ಪ ಹೊತ್ತು ಆದ ನಂತರ ರೀ ಹಾವು ತಾನೇ ಏನದಂತಾರ ಅಲ್ಲಿಂದ ಮಟಮೆ ಆಗ್ಬಿಡ್ತಾರ, ಹೋಗ್ಬಿಡ್ತದ. ಅವಾಗ ಇವ್ರು ಅನ್ಕೋತಾರ ಸುತ್ತಮುತ್ತಲ ಇದ್ದವ್ರು ಎಲ್ಲರೂ, ಹುಡುಗ ಸಾಮಾನ್ಯದವನಲ್ಲ, ಏನಾದ್ರೂ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಹೇಳ್ಬಿಟ್ಟು. ಮುಂದೆ ರೀ ಇಲ್ಲಿ ಪ್ರಾಥಮಿಕ ಶಾಲೆಗೆ ಸೇರಿಸ್ದಾಗ್ನು ಕೂಡ ರೀ ಇಡೀ ಶಾಲೆನ ಒಂಥರ ಜೈಲಾಗಿ ಹೋಗ್ಬಿಟ್ಟಿತ್ತು ವಿವೇಕಾನಂದ್ರ ಅವರಿಗೆ. ಯಾಕಂದ್ರೆ ಎಲ್ಲರೂ ಕೂಡ ಹೊಸದಾಗಿದ್ರು, ಯಾರು ಕೂಡ ಪರಿಚಯ ಇಲ್ಲ. ಆದ್ರಿ ಮುಂದೆ ಬರ್ತಾ ರೀ ಓದೋದ್ರಲ್ಲಾಗಿರ್ಬೋದು, ಬರೆಯೋದ್ರಲ್ಲಾಗಿರ್ಬೋದು, ಎಲ್ಲದ್ರಲ್ಲೂ ಕೂಡ ರೀ ಫಸ್ಟ್ ಅವರೇ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅದಷ್ಟೇ ಅಲ್ಲದೆ ಯಾರಾದ್ರೂ ವಿದ್ಯಾರ್ಥಿಗಳು ಅವರು ಗೆಳೆಯರಾಗಿರ್ಬೋದು ಕಷ್ಟದಲ್ಲಿದ್ರು ಅಂದ್ರೆ ಅವ್ರಿಗೂ ಕೂಡ ಸಹಾಯವನ್ನ ಮಾಡ್ಕೋತ್ರಿ ಅಲ್ಲಿ ಬೆಳೀತಾರ. ಇವ್ರಿ ಓದ್ತಾ ರೀ ಮುಂದೆ ಅವ್ರಿಗೆ ಏನಾಗ್ತಂತಂದ್ರ ಸತ್ಯದ ಅನ್ವೇಷಣೆಗ್ರಿ ಅದೊಂದು ಬಹಳಷ್ಟು ಕಾಡ್ತಾ ಇರ್ತದ. ಅದು ಅಲ್ದೇ ರೀ ದೇವ್ರ ಇದ್ದಾನ ಏನಿಲ್ಲ, ಇದ್ದಿದ್ದನಂತಂದ್ರ ಹಾಗಾದ್ರೆ ನಾವು ಅವನನ್ನ ನೋಡ್ಬೋದೇನು, ಈ ರೀತಿ ಪ್ರಶ್ನೆಗಳು ಬಹಳಷ್ಟು ಇವರಿಗೆ ಕಾಡ್ತಾ ಇದ್ವು. ಅದ್ರ ಸಲುವಾಗಿ ಏನ್ ಮಾಡ್ತಾರಂದ್ರ ಹಲವಾರು ಗ್ರಂಥಗಳ ಅಧ್ಯಯನವನ್ನು ಕೂಡ ಮಾಡ್ತಾರ. ಆದ್ರೂ ಕೂಡ ರೀ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗಂಗೇ ಇಲ್ಲ. ಒಂದು ಟೈಮ್ ಹೀಗೆ ರೀ ಕ್ಲಾಸ್ ನಲ್ಲಿ ಏನಾಗ್ತಂತಂದ್ರ ಅವಾಗ ಇಂಗ್ಲಿಷ್ ಪ್ರೊಫೆಸರ್ ಅವರು ಪಾಠವನ್ನ ಮಾಡ್ತಾ ಇರುವಾಗ ಅವಾಗ ರೀ ಮೊದಲನೇ ಬಾರಿಗ್ರಿ ಫಸ್ಟ್ ಟೈಮ್ ಏನಾಗ್ತಂತಂದ್ರ ರಾಮಕೃಷ್ಣ ಪರಮಹಂಸರ ಬಗ್ಗೆ ರೀ ಅವಾಗ ಇಂಗ್ಲಿಷ್ ಪ್ರೊಫೆಸರ್ ಅವ್ರು ಹೇಳ್ತಾರ. ಅವಾಗಿದು ಸ್ವಾಮಿ ವಿವೇಕಾನಂದ್ರ ಅವ್ರು ಕೇಳ್ಬಿಟ್ಟು ಹೇಗಾದ್ರೂ ಮಾಡಿ ನಾನು ದಕ್ಷಿಣೇಶ್ವರಕ್ಕೆ ಹೋಗ್ಬಿಟ್ಟು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ರಿ. ಅವಾಗ ಅವ್ರ ಹತ್ರ ಆಸೆ ಹುಟ್ಲಕ್ಕ ಸ್ಟಾರ್ಟ್ ಆಗ್ತದ. ಅದೇ ಟೈಮಿಗ್ರಿ ಇಲ್ಲಿ ಇವ್ರಿಗೆ ಗೆಳೆಯರಾಗಿರ್ತಕ್ಕಂಥವ್ರ ಮನೆಗಲ್ರಿ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರ. ಆ ಕಾರ್ಯಕ್ರಮಕ್ರಿ ಅಲ್ಲಿ ಮುಖ್ಯ ಅತಿಥಿಯಾಗಿ ಯಾರು ಬರೋರು ಇರ್ತಾರಂದ್ರ ರಾಮಕೃಷ್ಣ ಪರಮಹಂಸರು ಬರೋರು ಇರ್ತಾರ. ಆದ್ರೆ ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡೋ ಸಲುವಾಗಿ ನೋಡ್ರಿ, ಅಲ್ಲಿ ಹಾಡನ್ನ ಹಾಡೋ ಸಲುವಾಗಿ ಯಾರಿಗ್ರಿ ಇಲ್ಲಿ ಸ್ವಾಮಿ ವಿವೇಕಾನಂದ್ರ ಅವರೇ ಇದ್ರು. ಅವಾಗ ಆ ಕಾರ್ಯಕ್ರಮದಲ್ಲಿ ಇವರು ಹಾಡನ್ನ ಹಾಡ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು ಇವರ ಹಾಡನ್ನ ಕೇಳ್ಬಿಟ್ಟು ಬಹಳಷ್ಟು ಖುಷಿ ಆಗ್ತದ ಅವರಿಗೆ. ಅವಾಗ ರೀ ಸ್ವಾಮಿ ವಿವೇಕಾನಂದ್ರ ಅವ್ರಿಗೆ ಬಂದು ಕೂಡ ರೀ ಅವ್ರು ಮಾತಾಡ್ಸಿ ಹೋಗ್ತಾರೆ ಅವರೇ ಬಂದ್ಬಿಟ್ಟು. ನೋಡ್ರಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಭೇಟಿ ರೀ ಇಲ್ಲಿ. ಅವಾಗ್ರಿ ಅವ್ರನ್ನು ಕೂಡ ರಾಮಕೃಷ್ಣ ಪರಮಹಂಸರು ಇಲ್ಲಿ ವಿವೇಕಾನಂದ್ರ ಅವ್ರಿಗೆ ಹೇಳ್ತಾರ, ನೀವು ಒಂದ್ ಟೈಮ್ ಏನದ ದಕ್ಷಿಣೇಶ್ವರಕ್ಕೆ ಬನ್ರಿ ಅಂತ ಹೇಳ್ಬಿಟ್ಟು. ಅವಾಗ್ರಿ ಇವ್ರ ಹತ್ರ ಮತ್ತಿಷ್ಟು ಏನದ ಅಂತಂದ್ರ ಆಸೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ನಾನು ಹೇಗಾದ್ರೂ ಮಾಡ್ಬಿಟ್ಟು ಏನದಂದ್ರ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಪರಮಹಂಸರನ್ನ ಮತ್ತೊಂದ್ಸರಿ ಭೇಟಿ ಆಗ್ಬೇಕಂತ ಹೇಳ್ಬಿಟ್ಟು ಈ ರೀತಿ ಎಲ್ಲಾನು ಕೂಡ ರೀ ಅವ್ರ ವರ್ತನೆಗಳನ್ನ ನೋಡ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಅವ್ರ ತಂದೆ ತಾಯಿಯರಿಗೆ ಹೇಗಾದ್ರೂ ಮಾಡಿ ಇವನನ್ನ ಸಂಸಾರಸ್ಥನನ್ನಾಗಿ ಮಾಡ್ಬೇಕಂತ ಹೇಳ್ಬಿಟ್ರಿ. ಅವಾಗ ಅವ್ರ ತಂದೆಯವ್ರನ್ನು ಕೂಡ ಏನ್ ಮಾಡ್ತಾರ ಅಂತಂದ್ರಿ ಮದುವೆಯ ಪ್ರಸ್ತಾಪವನ್ನ ಮುಂದಿಡ್ತಾರ. ಆ ಟೈಮಿಗ್ರಿ ಇಲ್ಲಿ ಬಂಧು ಬಳಗಕ್ಕಾಗಿರ್ಬೋದು ಬೇರೆ ಎಲ್ಲರಿಗೂ ಕೂಡ ಹೇಳ್ತಾರ. ಅಷ್ಟೇ ಅಲ್ದಿರಿ ರಾಮಕೃಷ್ಣ ಪರಮಹಂಸರ ಇನ್ನೊಬ್ಬರು ಶಿಷ್ಯರಿದ್ರು ರಾಮಚಂದ್ರ ದತ್ತ ಅಂತ ಹೇಳ್ಬಿಟ್ಟು, ಅವ್ರಿಗೂ ಕೂಡ ಹೇಳ್ತಾರ್ರಿ ಹೇಗಾದ್ರೂ ಮಾಡಿ ಇಲ್ಲಿ ವಿವೇಕಾನಂದ್ರ ಅವರನ್ನ ಮನವೊಲಿಸ್ರಿ ಮದುವೆಗೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರನ್ನೂ ಕೂಡ ರೀ ವಿವೇಕಾನಂದ್ರ ಅವ್ರಿಗೆ ಹೇಳ್ತಾರ, ಇಲ್ಲ ಈ ಟೈಪ್ ನೀವು ಮದುವೆ ಆಗ್ರಿ ಅಂತ ಹೇಳ್ಬಿಟ್ಟು. ಆವಾಗ ಇಲ್ಲಿ ಒಪ್ಪಂಗೆ ಇಲ್ರಿ ವಿವೇಕಾನಂದ್ರ ಅವರು. ಅವಾಗ್ರಿ ರಾಮಚಂದ್ರ ದತ್ತ ಅವ್ರನ್ನು ಕೂಡ ಹೇಳ್ತಾರ, ನಿಮ್ಗೆ ಏನಾದ್ರು ನೀನು ಆಧ್ಯಾತ್ಮಿಕಾಂಕ್ಷಿನೇ ಆಗಿದ್ದಿ ಅಂತಂದ್ರ ಅವಾಗ ನೀನ್ ಸೀದಾ ಏನು ಮಾಡ್ಬೇಡ, ಡೈರೆಕ್ಟ್ ಆಗಿ ಏನದಂತಂದ್ರ ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾಗು ಅಂತ ಹೇಳ್ಬಿಟ್ಟು. ಅವಾಗ ಅಲ್ಲಿಂದ್ರಿ ಸೀದಾ ಏನ್ ಮಾಡ್ತಾರ ಅಂತಂದ್ರ ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ತಾರ. ಅವಾಗ ಅದು ಅಲ್ದೇ ರೀ ರಾಮಚಂದ್ರ ದತ್ತ ಅವ್ರನ್ನು ಕೂಡ ಹೇಳಿದ್ರು, ಇನ್ನ ಹತ್ರ ಇರ್ತಕ್ಕಂತಹ ಹಲವಾರು ಪ್ರಶ್ನೆಗಳಿಗೆ ಆ ಉತ್ತರಗಳ ಅಲ್ಲಿ ಏನದಂತಂದ್ರೆ ನಿಮಗೆ ಸಿಗ್ತಕ್ಕಂಥದ್ದು ಒಂದೇ ಒಂದು ಸ್ಥಳ ಏನಂತಂದ್ರ ಅದು ರಾಮಕೃಷ್ಣ ಪರಮಹಂಸರ ಹತ್ರ ಅಂತ ಹೇಳ್ಬಿಟ್ಟು. ಅದ್ರ ಸಲುವಾಗಿ ರೀ ಎಲ್ಲಿ ವಿವೇಕಾನಂದ್ರ ಅವ್ರಿಗೂ ಕೂಡ ಹೇಗಾದ್ರೂ ಮಾಡಿ ನಾನು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವಾಗ ಅಲ್ಲಿಂದ ಸೀದಾ ಏನದಂತಂದ್ರ ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ತಾರ. ಅದು ಅಷ್ಟೇ ಅಲ್ಲದೆ ರೀ ರಾಮಕೃಷ್ಣ ಪರಮಹಂಸರಿಗೂ ಕೂಡ ರೀ ಆಲ್ರೆಡಿ ಅಲ್ಲಿ ಇರ್ತಕ್ಕಂಥ ಹಲವಾರು ಶಿಷ್ಯರಿಗೂ ಕೂಡ ಹೇಳಿದ್ರು. ಆಲ್ರೆಡಿ ಇಲ್ಲಿಂದ ಸ್ವಾಮಿ ವಿವೇಕಾನಂದ್ರ ಅವ್ರು ಬರ್ತಕ್ಕಂಥದ್ದು ಏನದಂತಂದ್ರೆ ಅವ್ರಿಗೆ ಗೊತ್ತಾಗಿತ್ತಂತ್ರಿ. ಅದ್ರ ಸಲುವಾಗಿ ಅವ್ರೆಲ್ಲರಿಗೂ ಕೂಡ ಹೇಳಿ ಇಟ್ಟಿದ್ರು. ಅದ್ರಂತೇನು ಕೂಡ ರೀ ಸ್ವಾಮಿ ವಿವೇಕಾನಂದ್ರ ಅವ್ರು ಹೋಗಿ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ತಾರ. ಭೇಟಿ ಆಗ್ಬಿಟ್ರಿ ಹಲವಾರು ಅವ್ರ ಹತ್ರ ಏನೇನು ಪ್ರಶ್ನೆಗಳು ಕಾಡ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ರೀ ಉತ್ತರವನ್ನ ಕಂಡ್ಕೊಳ್ತಾರ್ರಿ. ಕಂಡ್ಕೊಂಡ್ಬಿಟ್ಟು ಅದು ಅಲ್ದೇ ರೀ ಮುಂದೆ ಇವರು ದೇಶ ಪರ್ಯಟನೆಗೂ ಕೂಡ ರೀ ಮುಂದಾಗ್ತಾರ. ದೇಶ ಪರ್ಯಟನೆಗೆ ಮುಂದಾದಾಗ ಆವಾಗ್ರಿ ನರೇಂದ್ರನಾಥ ಏನಿತ್ತು ಮೊದಲ ಹೆಸರ್ರಿ ನಾಮಕರಣ ಆಗಿದ್ದಿತ್ತು
ಅಲ್ಲಿ ನಾಮಕರಣ ಮಾಡುವಾಗ ಏನ್ ಹೆಸರು ಇಟ್ಟಿದ್ರು, ಆ ದೇಶ ಪರ್ಯಟನೆ ಮಾಡೋವಾಗ್ರಿ ಅವಾಗ ನರೇಂದ್ರನಾಥ ದತ್ತನೇಂದ್ರಿ, ಆ ನಂತರ ರೀ ಸ್ವಾಮಿ ವಿವೇಕಾನಂದರಾಗಿ ಬದಲಾವಣೆ ಆಗ್ತದ. ಅವಾಗ ನೋಡ್ರಿ ಯಾವಾಗ ಬದಲಾವಣೆ ಆಯ್ತು ಅಂತೇಳಿ ನಾವು ನೋಡಿದ್ವಿ ಅಂತಂದ್ರ, ನರೇಂದ್ರನಾಥ ದತ್ತನಿಂದ ಸ್ವಾಮಿ ವಿವೇಕಾನಂದರು ಆಗಿದ್ದ ಯಾವಾಗ ಅಂತಂದ್ರ ದೇಶವನ್ನ ಪರ್ಯಟನೆ ಮಾಡೋವಾಗ್ರಿ ಆವಾಗ ಸ್ವಾಮಿ ವಿವೇಕಾನಂದರಾಗಿ ದೇಶವನ್ನ ಪರ್ಯಟನೆ ಮಾಡ್ತಾರ. ದೇಶವನ್ನ ಪರ್ಯಟನೆ ಮಾಡೋವಾಗ್ರಿ ಹಲವಾರು ಜನರಿಗೆ ವ್ಯಕ್ತಿಗಳಿಗೂ ಕೂಡ ರೀ ಇಲ್ಲಿ ಭೇಟಿ ಆಗ್ತಾರ. ಭೇಟಿ ಆಗ್ಬಿಟ್ಟು ಆ ಟೈಮಿಗೆ ಏನಾಗ್ತದ ಅಂತಂದ್ರ ವಿದೇಶದಲ್ಲಿರ್ತಕ್ಕಂತಹ ಚಿಕಾಗೋ ರೀ ಏನ್ ನಾವು ಹೇಳ್ತೀವಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ನೋಡ್ರಿ, ಅಲ್ಲಿ ಧರ್ಮ ಅಂದ್ರೆ ಎಲ್ಲಾ ಧರ್ಮಗಳ ಸಮ್ಮೇಳನ ನಡೀತಾ ಇತ್ತು. ಅದ್ರ ಸಲುವಾಗಿ ಅವಾಗ್ರಿ ಸ್ವಾಮಿ ವಿವೇಕಾನಂದರವರು ಹೋಗೋದಕ್ಕೆ ಮುಂದಾಗ್ತಾರ. ಇಲ್ಲಿ ಮೇನ್ ಏನದ ಅಂತಂದ್ರ ಅಲ್ಲಿಗೆ ಹೋಗ್ಬೇಕಾದ್ರಿ ದುಡ್ಡಿನ ಸಹಾಯವನ್ನ ಮಾಡಿದವ್ರು ಯಾರ್ಯಾರು ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥವ್ರು ಮೈಸೂರಿನ ಒಡೆಯರಾಗಿರ್ತಕ್ಕಂಥ 10ನೇ ಚಾಮರಾಜ ಒಡೆಯರು. ಇಲ್ಲಿ ಅವಾಗ್ರಿ ದಿವಾನರಾಗಿರ್ತಕ್ಕಂಥವ್ರು ಕೆ ಶೇಷಾದ್ರಿ ಅಯ್ಯರ್ ಅವರಿದ್ರು. ಅವ್ರೇನ್ ಮಾಡ್ತಾರ ಅಂತಂದ್ರಿ ಸ್ವಾಮಿ ವಿವೇಕಾನಂದರವರನ್ನ ಅಲ್ಲಿ 10ನೇ ಚಾಮರಾಜ ಒಡೆಯರ್ ಅವ್ರಿಗ್ರಿ ಅಲ್ಲಿ ಇದು ಭೇಟಿಯನ್ನ ಮಾಡಿಸ್ತಾರ. ಅವಾಗ್ನು ಕೂಡ ರೀ ಅವ್ರಿಗೆ ಧನ ಸಹಾಯವನ್ನ ಮಾಡ್ತಾರ. ಅಲ್ಲಿಂದ್ರಿ 1893 ಅವಾಗ ಬಾಂಬೆಲಿಂತ್ರಿ ಪ್ರಯಾಣವನ್ನ ಬೆಳೆಸ್ತಾರ ಹಡಗುಗಳ ಮೂಲಕ ರೀ. ಅಲ್ಲಿಂದ ಕೊಲಂಬೋಕ್ ಹೋಗ್ತಾರ್ರಿ, ಕೊಲಂಬೋಲಿಂದ ಸಿಂಗಾಪುರ್ಗೆ ಹೋಗ್ತಾರ, ಸಿಂಗಾಪುರ್ಲಿಂದ್ರಿ ಮತ್ತೆ ಹಾಂಗ್ಕಾಂಗ್, ಅದಾದ ನಂತರ ನಾಗಾಸಾಕಿ ಮತ್ತೆ ಟೋಕಿಯೋಕ್ ಹೋಗ್ತಾರ್ರಿ. ಅಲ್ಲಿಂದ ಮತ್ತೆ ಏನ್ ಮಾಡ್ತಾರ ಅಂತಂದ್ರ ಕೊಲಂಬಿಯಾಗ್ ಬಂದ್ಬಿಟ್ಟು ಕೊಲಂಬಿಯಾಲಿಂದ್ರಿ ಚಿಕಾಗೋಕ್ ಏನ್ ಮಾಡ್ತಾರ ಅಂತಂದ್ರ 3 ದಿನಗಳ ಕಾಲ ರೈಲು ಪ್ರಯಾಣವನ್ನ ಬೆಳೆಸ್ತಾರ. ಅದ್ರ ಮೂಲಕ ರೀ ಚಿಕಾಗೋ ನಗರಕ್ಕೆ ಬಂದ್ ಇಳಿತಾರ. ಅದ್ರ ಮೇನ್ ಏನ್ ನೋಡ್ರಲ್ಲಿ ಚಿಕಾಗೋ ನಗರಕ್ಕೆ ಬಂದ್ ಇಳಿದ ಆಮೇಲೆ ಗೊತ್ತಾಗ್ತದ ಅವ್ರು 3 ತಿಂಗಳು ಅಡ್ವಾನ್ಸೇ ಬಂದ್ ಇಳ್ದಾರ ಅಂತ ಹೇಳ್ಬಿಟ್ಟು. ಯಾಕೆ ಸಮ್ಮೇಳನ ಇದ್ದ ದಿನ 3 ತಿಂಗಳು ಆದ ನಂತರ 3-4 ತಿಂಗಳು ಆದ ನಂತರ ಇತ್ತು ಸಮ್ಮೇಳನ ರೀ, ಅದ್ರ ಮೊದಲೇ ಬಂದ್ ಇಳ್ದಾರ ಅಂತ ಹೇಳ್ಬಿಟ್ಟು. ಆದ್ರಿ 3-4 ತಿಂಗಳು ಮೊದಲೇ ಬಂದ್ ಇಳ್ದಾರ ಅಂದ್ರೆ ಮತ್ತೆ ಖರ್ಚು ವೆಚ್ಚವನ್ನೆಲ್ಲ ಯಾವ ಟೈಪ್ ನಲ್ಲಿ ಅಲ್ಲಿ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅದು ಅವ್ರಿಗೆ ಬಹಳಷ್ಟು ಕಷ್ಟ ಆಗಿದ್ದಲ್ಲಿ. ಅವಾಗ ಅದು ಅಲ್ಲದೆ ಇನ್ನೊಂದ್ ಏನ್ ಮೇನ್ ಅಂತಂದ್ರ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾದ್ರ ಒಂದು ಪರಿಚಯ ಪತ್ರವನ್ನ ನೀಡಬೇಕಾಗಿತ್ತು, ಯೋಗ್ಯತಾ ಪತ್ರವನ್ನ ಅಲ್ಲಿ ನೀಡಬೇಕಾಗಿದ್ದಿತ್ತು. ಇವೆರಡೂ ಕೂಡ ಅವ್ರಿಗೆ ಗೊತ್ತೇ ಇದ್ದಿದ್ದಿಲ್ಲ. ಒಂದು ಪರಿಚಯ ಪತ್ರ ಇಲ್ಲ, ಯೋಗ್ಯತೆ ಬಹಳಷ್ಟು ಅದ ರೀ, ಆದ್ರಿ ಪರಿಚಯ ಪತ್ರವನ್ನ ನೀಡಬೇಕಾಗಿದ್ದಿತ್ತು, ಅವೆರಡೂ ಕೂಡ ಇದ್ದಿದ್ದಿಲ್ಲ. ಅವಾಗ ಅವ್ರಿಗೆ ಒಟ್ಟ ದಿಕ್ಕೆ ತೋಚಲಾರ್ದಪ್ಲೆ ಆಗ್ತದ. ಅದು ಇವ್ರು ಹೊಸದಾಗ ಅಲ್ಲಿ ಹೋಗಿ ಚಿಕಾಗೋ ನಗರಕ್ಕೆ ಹೋಗಿ ಇಳಿತಾರ. ಅವಾಗ್ರಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನೋಡ್ಬಿಟ್ಟು ಈಗ ಹಂಗ ನೀವು ಬೇರೆ ಕಡೆ ಹೋಗಿ ಏನಾದ್ರು ಹೋದ್ರಿ ಅಂತಂದ್ರ ಅವಾಗ ಅಲ್ಲಿ ನೀವು ಆಟೋ ಹತ್ಬೇಕಾದ್ರೆ ಗೊತ್ತಾಗ್ತದೆ ಎಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಏನಪ್ಪಾ ಇಷ್ಟೇ ಕಡಿಮೆ ಇದನೋ ಅಥವಾ ಏನೋ ಗೊತ್ತಿರಲ್ಲ. ಅವಾಗ ಎಲ್ಲಿ ಇವ್ರು ಆಟೋದವ್ರ ಅಥವಾ ಏನೋ ಒಂದು ಅತಿ ಹೆಚ್ಚು ನಮ್ಲಿಂದ ದುಡ್ಡು ವಸೂಲಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಈ ರೀತಿ ಅನ್ಕೋತಾ ಇರ್ತೀವಿ. ಅದೇ ಸೇಮ್ ಅಲ್ಲಿನೂ ಕೂಡ ರೀ ವಿವೇಕಾನಂದ್ರ ಅವ್ರಿಗೆ ಆಗಿದ್ದು. ಅವಾಗ ಚಿಕಾಗೋ ನಗರದಲ್ಲಿ ಏನದಂತಾರ ಪ್ರತಿಯೊಂದಕ್ಕೂ ಕೂಡ ರೊಕ್ಕ 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 ರೀ, ಹರೊಂದಕ್ಕೂ ಕೂಡ ಅಲ್ಲಿ ಅಂದ ಅತಿ ಹೆಚ್ಚಾಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು. ಅವಾಗ ಅವ್ರು ಅಲ್ಲಿಂದ ಏನಾದ್ರು ಪ್ರತಿಯೊಂದು ನೀರ್ ಕುಡಿದ್ರು ಸಾಕ್ರಿ, ಊಟ ಮಾಡಿದ್ರೆ ಸಾಕು, ಪ್ರತಿಯೊಂದಕ್ಕೂ ಕೂಡ ರೀ ಉಳ್ಕೊಳ್ಳಿಕ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಜಾಸ್ತಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು. ಅದ್ರ ಸಲುವಾಗಿ ರೀ ಅಲ್ಲಿಂದ ಏನಾದ್ರು ಮಾಡಿ ಆ ದುಡ್ಡನ್ನು ಉಳಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಅವಾಗ ರೀ ಚಿಕಾಗೋಲಿಂದ ಬೋಸ್ಟನ್ಗೆ ಹೋಗ್ಬೇಕಂತ ಹೇಳ್ಬಿಟ್ರಿ. ಅವಾಗ ಅಲ್ಲಿಂದ ಪ್ರಯಾಣವನ್ನ ಬೆಳೆಸ್ತಾರೆ, ಟಿಕೆಟ್ ತೆಗಿಸ್ತಾರೆ, ಸೀದಾ ಚಿಕಾಗೋಲಿಂದ ಬೋಸ್ಟನ್ಕ ರೈಲ್ ಹತ್ತಿ ಕುಂತು ಬಿಡ್ತಾರೆ ಒಳಗಡೆ ರೀ. ರೈಲ್ನಲ್ಲಿ ಕುಂತಾಗ್ರಿ ಅವಾಗ ಎದುರಿನ ಸೀಟಿಗೆ ಇರ್ತಕ್ಕಂಥ ಒಬ್ರು ಮಹಿಳೆಯರು ಅವಾಗ ಅವ್ರೇನ್ ಮಾಡ್ತಾರ ಅಂತಂದ್ರ ವಿವೇಕಾನಂದ್ರ ಅವರನ್ನ ನೋಡ್ಬಿಟ್ಟು ವೇಷಭೂಷಣವನ್ನ ನೋಡ್ಬಿಟ್ಟು ಅವಾಗ ರೀ ಅವರನ್ನ ಆ ಮಹಿಳೆಯರೇ ಮಾತಾಡಿಸಿದಾಗ್ರಿ ಅವಾಗ ವಿವೇಕಾನಂದ್ರ ಅವ್ರು ಇಷ್ಟು ಹೇಳ್ತಾರ. ಅವಾಗ ಏನೇನಾಗೈತೆ ಎಲ್ಲ ಘಟನೆ ಹೇಳಿದಾಗ ಆ ಮಹಿಳೆಯರು ಏನ್ ಮಾಡ್ತಾರಂದ್ರ ತಮ್ಮ ಮನೆ ಕರ್ಕೊಂಡು ಒಯ್ದ್ಬಿಟ್ರಿ. ಅಲ್ಲಿ ನೋಡ್ರಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ನೋಡ್ರಿ ಗ್ರೀಕ್ ಭಾಷೆಯ ಅಧ್ಯಾಪಕರಾಗಿರ್ತಕ್ಕಂತಹ JH ರೈಟ್ ಅವರನ್ನ ಅವಾಗ ಪರಿಚಯ ಮಾಡಿಸ್ದಾಗ್ರಿ ಅವಾಗ JH ರೈಟ್ ಅವರು 4 ತಾಸುಗಳ ಕಾಲ ರೀ ಇಲ್ಲಿ ಏನದಂತಂದ್ರ ಸ್ವಾಮಿ ವಿವೇಕಾನಂದರವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾರ್ರಿ. ಮಾತಾಡಿದಾಗ ಅವಾಗನು ಕೂಡ ಇಷ್ಟಕ್ಕಿಷ್ಟು ಏನೇನು ಸಮಸ್ಯೆ ಇದೆ ಇಷ್ಟು ಕೂಡ ರೀ ಇಲ್ಲಿ JH ರೈಟ್ ಅವರಿಗೆ ಸ್ವಾಮಿ ವಿವೇಕಾನಂದರವರು ಹೇಳದಾಗ್ರಿ. ಅವಾಗ ಇವ್ರು ಏನ್ ಮಾಡ್ತಾರ ಅಂತಂದ್ರ ನಿಮಗೆ ಪರಿಚಯ ಪತ್ರ ನೀಡ್ತಕ್ಕಂಥದ್ದು ಇನ್ ನಾನ್ ಜವಾಬ್ದಾರಿ ಅಂತ ಹೇಳ್ಬಿಟ್ಟು. ಅವಾಗ ಯಾಕಂತಂದ್ರ ಇನ್ನೊಂದು ಏನದಂತಂದ್ರೆ JH ರೈಟ್ ಅವರಿಗ್ರಿ ಅಲ್ಲೇನು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಏನ್ ವ್ಯಕ್ತಿಗಳಿದ್ರು ಅವರಿಗೆ ಬಹಳಷ್ಟು ಏನದಂದ್ರ ಆಪ್ತ ಗೆಳೆಯರನ್ನು ಕೂಡ ಆಗಿದ್ರು, ಪರಿಚಯ ಇದ್ರು. ಹಾಗಾಗಿ ಅವ್ರೇನ್ ಮಾಡ್ತಾರ ಅಂತಂದ್ರಿ ಆ ಒಂದು ಪರಿಚಯ ಪತ್ರವನ್ನ ರೆಡಿ ಮಾಡ್ತಾರ. ಪರಿಚಯ ಪತ್ರವನ್ನ ರೆಡಿ ಮಾಡಿದ್ರು. ಬಟ್ ರೀ ಇವ್ರ ಬಗ್ಗೆ ಯೋಗ್ಯತೆಯನ್ನ ಯಾವ ರೀತಿಯಲ್ಲಿ ಅಳತೆ ಮಾಡ್ಬೇಕಲ್ಲ, ಹಾಗಾಗಿ ಯೋಗ್ಯತಾ ಪತ್ರ ಬೇಕಾಗಿತ್ತಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರಿ JH ರೈಟ್ ಅವರು ಆ ಪತ್ರಿಕೆ ಒಳಗಡೆ ರೀ ಲೆಟರ್ ಏನ್ ಬರ್ದಿದ್ರು ಅವ್ರಿಗ್ರಿ ಆ ಪರಿಚಯ ಪತ್ರದ ಕೊನೆಯಲ್ಲಿ ಏನ್ ಬರೀತಾರ ಅಂತಂದ್ರ ನಿಂಬಲ್ಲಿ ಬಂದಿರತಕ್ಕಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಏನೆಲ್ಲರೂ ಕೂಡ ಭಾಗವಹಿಸ್ಲಿಕ್ಕೆ ಬಂದಿದ್ದಾರ, ಕೆಲವೊಬ್ರು ಬಹಳಷ್ಟು ಏನದಂತಂದ್ರ ಜ್ಞಾನಿಗಳಿದ್ದಾರ, ಅವರೆಲ್ಲರನ್ನೂ ಕೂಡ ರೀ ಒಂದು ತಕ್ಕಡಿಯಲ್ಲಿ ಹಾಕ್ಬಿಟ್ಟು ಇನ್ನೊಂದು ತಕ್ಕಡಿಯಲ್ಲಿ ಸ್ವಾಮಿ ವಿವೇಕಾನಂದರವರನ್ನ ಹಾಕಿ ನೀವೇನಾದ್ರು
ತೂಕ ಹಾಕಿದ್ರ ಅಂತಂದ್ರ ಅವಾಗ ಸ್ವಾಮಿ ವಿವೇಕಾನಂದ್ರ ಅವರೇ ಹೆಚ್ಚಾಗ್ತಾರ ಅಂತ ಹೇಳ್ಬಿಟ್ಟು ಈ ಟೈಪ್ ನಲ್ಲಿ ಏನದಂತಂದ್ರ ಅಲ್ಲಿ ಕೊನೆಯ ಸಾಲಿನಲ್ಲಿ ಬರ್ದಿದ್ದಿತ್ತಂತ ಸ್ವಾಮಿ ವಿವೇಕಾನಂದ್ರ ಅವ್ರ ಬಗ್ಗೆ. ನೋಡ್ರಿ, ಖಾಲಿ ಏನದಂತಂದ್ರ ಒಂದು 4 ತಾಸು ಏನದಂತಂದ್ರ ಇವ್ರ ಜೊತೆ ಏನದಂತಾರ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅಂದ್ಕೊಳ್ಳೇ ರೀ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಆ ಟೈಪ್ ನಲ್ಲಿ ಸ್ವಾಮಿ ವಿವೇಕಾನಂದ್ರ ಅವ್ರು ಇದ್ರು. ಇಲ್ಲಿ ಅದಾದ ನಂತರ ರೀ ಅಲ್ಲಿಂದ ಅವ್ರೇನ್ ಮಾಡ್ತಾರಂತಾರ ರೈಟರ್ ಅವ್ರ ಏನ್ ಮಾಡ್ತಾರ ಅಂತಂದ್ರಿ ಮತ್ತೆ ರೀ ಅಲ್ಲಿ ಬೂಸ್ಟನ್ಲಿಂದ ಚಿಕಾಗೋ ನಗರಕ್ಕೆ ರೀ ಹೋಗೋ ಸಲುವಾಗಿ ಏನ್ ಮಾಡ್ತಾರ ಅಂತಂದ್ರ ಮತ್ತೆ ಟ್ರೈನಿಂದ ಏನದಂತಂದ್ರೆ ಟಿಕೆಟ್ ಅನ್ನು ತೆಗೆಸ್ಕೊಟ್ಬಿಟ್ಟು ಇನ್ನೂ ಒಂದ್ರಿ ಅವರಿಗೆ ಪರಿಚಯ ಇರ್ತಕ್ಕಂಥ ಒಬ್ಬರು ವ್ಯಕ್ತಿನೂ ಕೂಡ ಜೊತೆಗೆ ಅಂದ ಕಳಿಸ್ಕೊಟ್ಟಿರ್ತಾರ. ಅವಾಗ್ರಿ ಮತ್ತೆ ವಾಪಸ್ ಏನದಂತಂದ್ರ ಅದು ಅಲ್ಲದೆ ಸ್ವಲ್ಪ ದುಡ್ಡನ್ನು ಕೂಡ ಸಹಾಯವನ್ನ ಮಾಡ್ತಾರ. ಅವಾಗ್ರಿ ಅಲ್ಲಿಂದ ಸೀದಾ ಏನ್ ಮಾತ್ರಿ ಅಲ್ಲಿಂದ ಆದ್ರೂ ಪ್ಲೇರಿ ಇಲ್ಲಿ ಏನ್ ಬೂಸ್ಟನ್ ಬಂದ್ಬಿಟ್ಟು ಯಾವ ವ್ಯಕ್ತಿಗೂ ಮಾತ್ರ ಭೇಟಿಯಾಗ್ರಿ ಅವ್ರ ಏನ್ ಮಾಡ್ತಾರ ಅಂದ್ರ ನಿಮಗ್ರಿ ಆ ಸಮ್ಮೇಳನದಲ್ಲಿ ಒಯ್ದು ಬಿಡ್ತಾರ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ರೀ ಅಡ್ರೆಸ್ ಅನ್ನ ಬರೆದು ಕೊಟ್ಟಿರ್ತಾರ. ಇನ್ನೊಬ್ರು ವ್ಯಕ್ತಿನೂ ಕೂಡ ಜೊತೆಗೆ ಬಂದಿರ್ತಾರ. ಬಂದ್ ಕೂಡಲೇ ರೀ ಟ್ರೈನ್ ಏನೋ ಹತ್ತಿದ್ರು ಮತ್ತೆ ಬೂಸ್ಟನ್ಲಿಂದ ರಿಟರ್ನ್ ವಾಪಸ್ ಇಲ್ಲಿಂದ ಚಿಕಾಗೋಗ್ ಬರ್ತಾರ. ಚಿಕಾಗೋಗ್ ಬಂದಾಗ್ರಿ ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾರಂದ್ರ ಆ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಅವರಿಗೆ ತೋರಿಸ್ಲಾರ್ದೆ ರೀ ಅವ್ರ ಗಡಬಡದಲ್ಲಿ ಅವ್ರದವ್ರು ಹೋಗ್ಬಿಡ್ತಾರ. ಹೋದಾಗ್ರಿ ಅವಾಗ ಸ್ವಾಮಿ ವಿವೇಕಾನಂದ್ರ ಅವ್ರು ಒಬ್ಬರೇ ಆಗ್ತಾರ. ಇನ್ನೊಂದು ಅಡ್ರೆಸ್ ಏನ್ ಬರೆದು ಕೊಟ್ಟಿದ್ದಿತ್ತು ವಾಪಸ್ ಮತ್ತೆ ಅಲ್ಲಿ ಸಮ್ಮೇಳನಕ್ಕೆ ಹೋಗ್ಬೇಕಾಗಿದ್ದಿತ್ತು ಚಿಕಾಗೋಲಿಂದ. ಅವಾಗ್ರಿ ಚಿಕಾಗೋಲಿಂತ್ರಿ ಅಲ್ಲಿ ಸಮ್ಮೇಳನಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಅಡ್ರೆಸ್ ಏನ್ ಬರೆದು ಕೊಟ್ಟಿತ್ತು ಅದನ್ನು ಕೂಡ ರೀ ಗಡಬಡದಲ್ಲಿ ಕಳ್ಕೊಂಡ್ಬಿಡ್ತಾರ ಇವ್ರು. ನೋಡ್ರಿ ಆದ್ರಿ ಮತ್ತೆ ಏನಾಗ್ತು ಅಂತಂದ್ರ ದಿಕ್ಕು ತೋಚ್ಲಾರ್ದಪ್ಲೆ ಯಾರಿಗೆ ಕೇಳ್ಬೇಕು ಯಾರಿಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚಿಕಾಗೋದಲ್ಲಿ ಕೇಳ್ದಾಗ್ರಿ ಅಲ್ಲಿ ಏನಂತಾರ ಬಹಳಷ್ಟು ಜನ ಜರ್ಮನಿಯರೇ ಇದ್ರು. ಅವಾಗ್ರಿ ಯಾರಿಗೆ ಕೇಳ್ಬೇಕಂತ ಹೇಳ್ಬಿಟ್ನು ಕೂಡ ರೀ ಇವ್ರಿಗೆ ಬಹಳಷ್ಟು ಅಲ್ಲಿ ಕೇರ್ಲೆಸ್ ಮಾಡ್ಬಿಡ್ತಾರೆ. ಯಾರು ಕೂಡ ರೀ ಗಮನನೇ ಕೊಡಂಗಿಲ್ಲ ಇವ್ರ ಕಡೆ ರೀ ಆ ರೀತಿ ಇದು ಮಾಡ್ತಾರ. ಅವಾಗ್ರಿ ಮತ್ತೆ ಟೈಮ್ ನೋಡ್ತಾರ ಪೂರ್ತಿನೂ ಕೂಡ ಫುಲ್ ಕತ್ತಲಾಗ್ಲಕ್ ಬಂದಿದ್ದಿತ್ತು. ಅವಾಗ ಏನ್ ಮಾಡ್ಬೇಕಂತ ಹೇಳಿ ದಿಕ್ಕೆ ತೋಚಂಗಿಲ್ಲ. ವಾಪಸ್ ಬಂದ್ಬಿಟ್ಟು ಏನ್ ಮಾಡ್ತಾರಂದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಅವಾಗ ಅಲ್ಲೇ ಒಂದ್ ರಾತ್ರಿ ಕಾಲ ಕಳಿಬೇಕಾಗಿರ್ತದ. ಯಾವ ಟೈಪ್ ನಲ್ಲಿ ಅಂತಂದ್ರ ಅಲ್ಲೇ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಒಳಗಡೆ ರೀ ಅವಾಗ ಒಂದು ಪೆಟ್ಟಿಗೆ ಇರ್ತದೆ ಒಂದು ಬಾಕ್ಸ್. ಆ ಬಾಕ್ಸ್ ನಲ್ಲಿ ಹೋಗಿ ಏನಂತಾರ ಅದ್ರೊಳಗಡೆ ಕೂತ್ಕೊಂಡ್ಬಿಟ್ಟು ಇಡೀ ರಾತ್ರಿ ಏನಂತಂದ್ರ ಅಲ್ಲೇ ಒಂದ್ ರಾತ್ರಿಯನ್ನ ಕಾಲವನ್ನ ಕಳೀತಾರ. ಕಳೆದ್ಬಿಟ್ಟು ಬೆಳಗ್ಗೆ ರೀ ನೋಡ್ರಿ ಮರುದಿನ ರೀ 1893 ಸೆಪ್ಟೆಂಬರ್ 11 ಸೋಮವಾರ ದಿನ ರೀ ಇಡೀ ಏನದಂದ್ರ ಜಗತ್ತೇ ರೀ ಇಲ್ಲಿ ಸ್ವಾಮಿ ವಿವೇಕಾನಂದ್ರ ಅವರನ್ನ ಗುರುತಿಸ್ತಕ್ಕಂತಹ ದಿನ ನೋಡ್ರಿ ಸಮ್ಮೇಳನದ ದಿನ. ಅವಾಗ್ರಿ ಬೆಳಗ್ಗೆ ಎದ್ದು ನೋಡೋ ತನಕನೂ ಕೂಡ ರೀ ಸ್ವಾಮಿ ವಿವೇಕಾನಂದ್ರ ಇನ್ನೂ ಕೂಡ ಇಲ್ಲೇ ಇದ್ರು. ಹೋಗ್ಬಿಟ್ಟು ಬಹಳಷ್ಟು ಜನ ಕೆಲವರಿಗೂ ಕೂಡ ರೀ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ಏನಾದ್ರು ಕೇಳ್ಬೇಕಂತಾರೆ ಯಾರು ಕೂಡ ಕೇರ್ ಮಾಡಂಗಿಲ್ಲ. ದುಡ್ಡಿನ ಸಹಾಯವನ್ನ ಕೇಳ್ತಾರೆ ಯಾರು ಕೂಡ ಮಾಡಂಗಿಲ್ಲ. ಭಿಕ್ಷೆಯನ್ನ ಬೇಡ್ತಾರೆ. ಹಸಿವು ಅಂದ್ರೆ ಹಸಿವ್ರಿ ಇಡೀ ರಾತ್ರಿ ಅಂದ್ರೆ ಸ್ಟೇಷನ್ ನಲ್ಲಿ ಉಪವಾಸವನ್ನ ಕಳೆದಿರ್ತಾರ. ಆದ್ರೆ ಬೆಳಗ್ಗೆ ಎದ್ದು ಕೂಡ್ಲೇನೆ ರೀ ಏನಾದ್ರೂ ಆಹಾರವನ್ನ ತಿನ್ಬೇಕಂತ ಹೇಳ್ಬಿಟ್ಟು ಅವಾಗ ಬಹಳಷ್ಟು ಜನಕ್ಕೆ ಹೋಗಿ ಏನೇನೆಲ್ಲ ಸಹಾಯವನ್ನ ಕೇಳ್ತಾರೆ ಯಾರು ಕೂಡ ಒಬ್ರು ಕೂಡ ಮಾಡಂಗಿಲ್ಲ. ಭಿಕ್ಷೆ ಬೇಡ್ತಾರೆ ಯಾರು ಕೂಡ ನೀಡಂಗಿಲ್ಲ. ಕೇರ್ಲೆಸ್ ಮಾಡ್ತಾರ್ರಿ. ಅವಾಗ ಅಲ್ಲಿಂದ ಏನ್ ಮಾಡ್ತಾರ ಅಂತಂದ್ರ ದಿಕ್ಕೆ ತೋರ್ಸ್ಲಾರ್ದಪ್ಲೆ ಆಗಿರ್ತದ. ಸೀದಾ ಬಂದ್ಬಿಟ್ಟು ಒಂದ್ ಕಡೆ ರೀ ರಸ್ತೆ ಮೇಲ್ಗಡೆ ಅಲ್ಲಿ ಬದಿಯಲ್ಲಿ ಕೂತಿರ್ತಾರ. ಕೂತಾಗ್ರಿ ಮತ್ತೊಬ್ರು ಮಹಿಳೆಯರು ಬಂದ್ ಮಾತಾಡಿಸ್ತಾರೆ. ಇವ್ರನ್ನ ನೋಡ್ಬಿಟ್ಟು ಇವರೆಲ್ಲಾ ವೇಷಭೂಷಣಗಳನ್ನ ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ಅಲ್ಲಿಂದ ಸೀದಾ ರೀ ಅವ್ರೇನದ ಅಂತಂದ್ರ ಆ ಸಮ್ಮೇಳನ ಕರ್ಕೊಂಡು ಒಯ್ದು ಬಿಡ್ತಾರ್ರಿ. ಅವಾಗ ಸಮ್ಮೇಳನದಲ್ಲೂ ಕೂಡ ರೀ ಇವ್ರನ್ನ ನೋಡ್ಬಿಟ್ಟು ಅಲ್ಲಿನೂ ಕೂಡ ಏನ್ ಮಾಡ್ತಾರ ಅಂತಂದ್ರ ಸ್ವಲ್ಪ ಕೊನೆಯಲ್ಲಿ ಏನದ ಅಂತಂದ್ರ ಒಯ್ದೇನದ್ರಿ ಅಲ್ಲಿ ಲಾಸ್ಟ್ ಏನದ ಅಂತಂದ್ರ ನೀವು ಇಲ್ಲಿ ನೋಡ್ಬೋದು ಈ ಕಡೆ ರೀ ಇಲ್ಲಿ ಏನದ ಅಂತಂದ್ರ ಕುಂದ್ರಿಸಿರ್ತಾರ. ಇನ್ನೊಂದು ಆ ಪರಿಚಯ ಪತ್ರನೂ ಕೂಡ ರೀ ಎಲ್ಲಾನು ಕೊಟ್ಬಿಟ್ಟು ಸಮ್ಮೇಳನದಲ್ಲೂ ಕೂಡ ಭಾಗವಹಿಸ್ತಾರ. ಆದ್ರೆ ಇವ್ರು ಸರದಿ ಬಂದಾಗನು ಕೂಡ ಇವ್ರು ಹೇಳ್ತಾರೆ ಇಲ್ಲ ಬೇರೆಯೊಬ್ರು ಮಾತಾಡ್ಲಿ ಅವ್ರವ್ರ ಧರ್ಮಗಳ ಬಗ್ಗೆನೂ ಕೂಡ ಅವ್ರಿಗೆ ಹೇಳಲಿಕ್ಕೆ ಬಹಳಷ್ಟು ಬೇರೆ ಬೇರೆ ದೇಶಗಳಲ್ಲಿ 40 ಜನರು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಅವ್ರವ್ರ ಧರ್ಮದ ಬಗ್ಗೆ ಶ್ರೇಷ್ಠತೆಯ ಬಗ್ಗೆನೇ ಹೇಳ್ಕೊತ ಹೋದ್ರು. ಅವಾಗ ಸ್ವಾಮಿ ವಿವೇಕಾನಂದ್ರ ಅವರು ಸರದಿ ಬಂದಾಗ್ರಿ ಇದು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರು ಯಾವ ರೀತಿ ಅಲ್ಲಿ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನೊಂದು ಮೇನ್ ಏನದ ಅಂತಂದ್ರ ನಾವಿಲ್ರಿ ಪ್ರತಿಯೊಬ್ಬರನ್ನು ಕೂಡ ರೀ ಅಲ್ಲಿ ಏನ್ ಮಾಡ್ತಾರಂತಂದ್ರ ತಮ್ಮ ಧರ್ಮದ ಬಗ್ಗೆನೇ ಜಾಸ್ತಿ ಹೇಳ್ಕೊತಾ ಇದ್ರು. ಆದ್ರ ಈ ಸರ್ವ ಧರ್ಮದ ಬಗ್ಗೆನೂ ಕೂಡ ರೀ ಯಾರು ಒಬ್ರನ್ನು ಕೂಡ ಮಾತೇ ಆಡ್ಲಿಲ್ಲ. ಬರೀ ತಮ್ಮ ಧರ್ಮನೇ ಶ್ರೇಷ್ಠ ಅಂತಕ್ಕಂಥದ್ದು ಅವ್ರವ್ರದ್ದು ದೇಶದಲ್ಲಿರ್ತಕ್ಕಂಥ ಆ ಧರ್ಮಗಳ ಬಗ್ಗೆನೂ ಕೂಡ ಹೇಳ್ಕೊತ ಹೋದ್ರು. ಆದ್ರ ವಿವೇಕಾನಂದ್ರ ಅವರು ಆ ಸರ್ವ ಧರ್ಮದ ಬಗ್ಗೆನೂ ಕೂಡ ರೀ ಅದನ್ನ ಹೇಳಿದ್ರು. ಅದು ಅಷ್ಟೇ ಅಲ್ಲದೆ ರೀ ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳ್ಬಿಟ್ಟು ಭಾಷಣವನ್ನ ಪ್ರಾರಂಭ ಮಾಡಿದ್ರ. ಆದ್ರೆ ವಿವೇಕಾನಂದ್ರ ಅವರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳ್ಬಿಟ್ಟು ಇದು ಬಹಳಷ್ಟು ಏನದ ಅಂತಂದ್ರೆ ಎಲ್ಲರಿಗೂ ಕೂಡ ರೀ ಅಲ್ಲಿ ಏನದ ಬಹಳಷ್ಟು ಖುಷಿ ಆಗ್ತದ. ಈ ರೀತಿ ಸಹೋದರ ಸಹೋದರಿಯರೇ ಅಂತ ಹೇಳ್ಬಿಟ್ಟು ಈ ರೀತಿ ಮನೋಭಾವದಿಂದ ಬಂದಿರ್ತಕ್ಕಂಥವ್ರೊಬ್ಬರು ನೋಡ್ತಾರ ಅಂತ ಹೇಳ್ಬಿಟ್ಟು ಆವಾಗ್ರಿ ಅದು ಬಹಳಷ್ಟು ಇಷ್ಟ ಆಗ್ತದೆ ಎಲ್ಲರಿಗೂ ಕೂಡ ರೀ. ಎಲ್ಲರೂ ಕೂಡ ಏನದ ಅಂತಂದ್ರ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ರತಿಯೊಬ್ಬರನ್ನ ಅದೇ ಹೇಳ್ಕೋತ ಬಂದಿದ್ರು. ಆದ್ರೆ ಅಲ್ಲಿ ಮಾತನಾಡ್ತಕ್ಕಂಥದ್ದು ಇವ್ರಿಗೆ ಸಿಕ್ಕಿರ್ತಕ್ಕಂಥ ಸಮಯ ಎಷ್ಟಂದ್ರೆ ಬರೀ 6 ನಿಮಿಷ ಸಿಕ್ಕಿತ್ತು. ಆದ್ರೆ ಇವರು ಆ 6 ನಿಮಿಷದಲ್ಲಿ ಮಾತನಾಡ್ತಕ್ಕಂಥದ್ದು ನೋಡ್ಬಿಟ್ಟು ಮತ್ತೆ ಇವರನ್ನೇ ಮಾತನಾಡ್ಲಿಕ್ರಿ ಅಲ್ಲಿ ಆಹ್ವಾನವನ್ನ ನೀಡ್ತಾ ಇರ್ತಾರ. ಆ ಟೈಪ್ ನಲ್ಲಿ ಅಲ್ಲಿ ಮಾತನಾಡಿದ್ರು.
ಆ ಸಮ್ಮೇಳನದಲ್ಲಿ ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನ್ ಭಾಗವಹಿಸಿದ್ರು ಸ್ವಾಮಿ ವಿವೇಕಾನಂದ್ರ ಅವ್ರ ಬಗ್ಗೆ ರೀ ಇಲ್ಲಿ ಏನದಂತಾರೆ ಇಲ್ಲ ಸಲ್ಲದ ಆಪಾದನೆಗಳು ಹೊಡಿಸ್ಲು ಸ್ಟಾರ್ಟ್ ಮಾಡ್ತಾರೆ. ಕಾಳಸ್ವಾಮಿ, ಸುಳ್ಳು ಸ್ವಾಮಿ, ಅವು ಇವು ಏನೇನೆಲ್ಲ ಸಿಕ್ಕಿದೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಾಮಿ ವಿವೇಕಾನಂದ್ರ ಜರನು ಕೂಡ ತಲೆ ಕೆಡಿಸ್ಕೊಳ್ಳಿಲ್ರಿ. ತಮ್ಮ ಕೆಲಸ ಏನಿತ್ತು ಅವ್ರು ಅದನ್ನ ಮಾಡಿದ್ರು. ಅದಾದ ನಂತರ ರೀ ಮತ್ತೆ ವಾಪಸ್ ಏನದಂತಂದ್ರ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದಾಗನು ಕೂಡ ರೀ ಅವರನ್ನು ಕೂಡ ರೀ ಅದ್ದೂರಿಯಾಗಿ ಇಲ್ಲಿ ಸ್ವಾಗತವನ್ನ ಮಾಡಿದ್ರು. ಸ್ವಾಗತವನ್ನ ಮಾಡದಾದ್ಮೇಲೆ ರೀ ಇಲ್ಲಿ ಇನ್ನೂ ಒಂದ್ರಿ ಇದೇ ರೀ 1897ರಲ್ಲಿ ಆವಾಗ್ರಿ ಕಲ್ಕತ್ತಾದಲ್ಲಿ ನೋಡ್ರಿ 1897 ಇಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ರೀ ಕಲ್ಕತ್ತಾದ ಬೇಲೂರಿನಲ್ಲಿ ಅವಾಗ ಏನ್ ಮಾಡ್ತಾರ ಅಂತಂದ್ರಿ 1897ರಲ್ಲಿ ಅವಾಗ್ರಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ಸ್ಥಾಪನೆಯನ್ನ ಮಾಡ್ತಾರ. ಇದ್ರ ಬಗ್ಗೆ ಅಲ್ಲಿ ಪ್ರಶ್ನೆಯನ್ನ ಕೇಳಬಹುದು ನೋಡ್ರಿ, ರಾಮಕೃಷ್ಣ ಮಿಷನ್ ಸ್ಥಾಪನೆ ಬಗ್ಗೆ. ಅದಾದ ನಂತರ ಇದು ಒಂದಂತನೂ ಕೂಡ ರೀ ಗೊತ್ತಿದ್ದಿದೆ, ಬಹಳ ಕೆಲವರಿಗೆ ಗೊತ್ತದ, ಗೊತ್ತಿರ್ಲಾರ್ದವ್ರನ್ನು ಕೂಡ ಇದು ಇಂಪಾರ್ಟೆಂಟೇ ನೋಡ್ರಿ. ಇಲ್ಲಿ ಅದಾದ ನಂತರ ಇನ್ನೊಂದು ಏನದ ಅಂತಂದ್ರ ಇದರ್ದೇ ರೀ ಇನ್ನೊಂದು ಶಾಖೆ ಏನ್ ಮಾಡ್ತಾರ ಅಂತಂದ್ರ ರಾಜಸ್ಥಾನದಲ್ಲಿ ಇನ್ನೂ ಒಂದು ಶಾಖೆ ರೀ ಸ್ಥಾಪನೆ ಮಾಡಿದ್ರು. ಅದು ಎಲ್ಲದಂತಂದ್ರ ರಾಜಸ್ಥಾನದ ಅಲ್ಮೋರಾದ ಬಳಿಯ ಮಾಯಾವತಿ ಅಂತಕ್ಕಂಥದ್ದು ಆ ಸ್ಥಳದಲ್ಲಿ ಏನದಂತಂದ್ರೆ ಇನ್ನೊಂದು ಶಾಖೆಯನ್ನ ಸ್ಥಾಪನೆ ಮಾಡ್ತಾರ. ಉದ್ದೇಶ ಇಷ್ಟೇ ರೀ, ರಾಮಕೃಷ್ಣರ ಅವ್ರದ್ದೇನ್ ತತ್ವಗಳಿದ್ದು ಬೋಧನೆಗಳಿದ್ದು ಅವುಗಳನ್ನ ಜನರಿಗೆ ತಿಳಿಸ್ಬೇಕು, ಸಾರ್ಬೇಕಂತ ಹೇಳ್ಬಿಟ್ಟು ಅದ್ರ ಸಲುವಾಗಿ ಏನದಂದ್ರೆ ಈ ಮಿಷನ್ಗಳನ್ನ ಸ್ಥಾಪನೆಯನ್ನ ಮಾಡ್ತಾರ. ಅದಾದ ನಂತರ ರೀ ಇನ್ನ ಹಲವಾರು ಪತ್ರಿಕೆಗಳನ್ನು ಕೂಡ ಬರೀತಾರ. ಈ ಪತ್ರಿಕೆಗಳನ್ನ ಬಂದ್ವಿ ಅಂತಂದ್ರ ಒಂದು ಪ್ರಬುದ್ಧ ಭಾರತ ಇಂಗ್ಲಿಷ್ ಭಾಷೆಯಲ್ಲಿ, ಅದಾದ ನಂತರ ಉದ್ಬೋಧನ ಬಂಗಾಳಿ ಭಾಷೆಯಲ್ಲಿ, ಅದಾದ ನಂತರ ಅಭ್ಯುದಯ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಈ ಪತ್ರಿಕೆಗಳನ್ನು ಕೂಡ ಬಿಡುಗಡೆಯನ್ನ ಮಾಡ್ತಾರ. ಅದಾದ ನಂತರ ಇವ್ರ ಕೃತಿಗಳು ಬಂದ್ವಿ ಅಂತಂದ್ರ ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಅಂತದ್ದು ಈ ಕೃತಿಗಳನ್ನು ಕೂಡ ಬರೀತಾರ ನೋಡ್ರಿ. ಇನ್ನ ಹೆಸರು ಬಂದ್ವಿ ಅಂತಂದ್ರ ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಅಂತಕ್ಕಂಥದ್ದು. ಬಟ್ ಇವರು ಸಿಸ್ಟರ್ ನಿವೇದಿತಾ, ಸಹೋದರಿ ನಿವೇದಿತಾ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಅದು ಯಾಕಂತ ಹೇಳಿ ನೋಡಿದ್ವಿ ಅಂತಂದ್ರ ಬ್ರಹ್ಮಚರ್ಯವನ್ನ ಸ್ವೀಕಾರ ಮಾಡ್ತಾ ಇದ್ರು. ಆವಾಗ ಏನಾಗಂತಂದ್ರ ಇಲ್ಲಿ ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಅಂತಕ್ಕಂಥದ್ದು ಏನದಂತಾರೆ ಇವ್ರ ಮೊದಲ ಹೆಸರು ಇತ್ತು. ಅದು ಮುಂದೆ ಏನಾಗ್ತಂತಂದ್ರ ಆ ಟೈಮಿಗೆ ರೀ ಸಿಸ್ಟರ್ ನಿವೇದಿತಾ ಅಂತ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದ್ರ ಅವರು ಆ ಹೆಸರಿನ ಮೂಲಕ ರೀ ಅವರನ್ನ ಕರೀತಾರ. ಅದೇ ಮುಂದೆ ಏನದಂತಂದ್ರ ಎಲ್ಲರೂ ಕೂಡ ಇವತ್ತಿನ ದಿನನೂ ಕೂಡ ಅವ್ರಿಗೆ ಅದೇ ಹೆಸರಿನಿಂದ ಗುರುತಿಸ್ತಾ ಇರ್ತೀವಿ. ಇಲ್ಲಿ ಇನ್ನೂ ಒಂದ್ರಿ ಸ್ವಾಮಿ ವಿವೇಕಾನಂದ್ರ ಅವರು ಮುಂದೆ ರೀ 1902ರಲ್ಲಿ ಜುಲೈ 1 1902 ಜುಲೈ 1ರಲ್ಲಿ ಅವಾಗ್ರಿ ಆ ಮಠದಲ್ಲಿ ಏನದ ಅಂತಂದ್ರ ತಿರ್ಗಾಡ್ಕೋತ್ರಿ ತಮ್ಮ ಏನು ಕೆಲವೊಬ್ರು ಶಿಷ್ಯರಿದ್ರು ಅವ್ರ ಜೊತೆಗೆಲ್ಲಾನು ತಿರ್ಗಾಡ್ಕೋತ್ರಿ. ಅವಾಗ ಒಂದು ಕಡೆ ಕೈ ಮಾಡಿಬಿಟ್ಟು ಅಂತಂದ್ರೆ ಗಂಗಾ ನದಿ ದಡದಲ್ಲಿ ಕೈ ಮಾಡಿಬಿಟ್ಟು ನಾನು ಏನಾದ್ರೂ ಮುಂದೆ ಈ ಇಹಲೋಕ ತ್ಯಜಿಸ್ದ ಅಂತಂದ್ರ ನನ್ನನ್ನು ಅಲ್ಲೇನ ಅಗ್ನಿ ಸಂಸ್ಕಾರದ ಮೂಲಕ ನೀವೆಂದ ಕಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ರಂತ. ಇದು ರೀ 1902 ಜುಲೈ 1 ರೀ. ಆದ್ರೆ 1902 ಜುಲೈ 4 ಏನಾಗ್ತಂತಂದ್ರ ಅವರು ಇಹಲೋಕವನ್ನ ತ್ಯಜಿಸ್ತಾರ. ಅದ್ರ ಮೂಲಕ ರೀ ಅವ್ರು ಏನ್ ಹೇಳಿದ್ರು ಅದೇ ಟೈಪ್ ನಲ್ಲಿ ಏನದಂತಂದ್ರಿ ಅಗ್ನಿ ಸಂಸ್ಕಾರದ ಮೂಲಕ ರೀ ಅವರನ್ನ ಕಳಿಸ್ಕೊಡ್ತಾರ. ಇದಾದ ನಂತರ ರೀ ಇನ್ನು ಮುಂದೆ ರೀ ಛತ್ತೀಸ್ಗಢದ ರಾಯ್ಪುರ್ ಏನ ರಾಜಧಾನಿ ಅದಲ್ರಿ, ಅಲ್ಲಿ ಏನದಂತಂದ್ರ ಸ್ವಾಮಿ ವಿವೇಕಾನಂದ್ರ ಅವರು ಆ ಏರ್ಪೋರ್ಟಿಗೆ ಹೆಸರನ್ನ ಇಟ್ಟಿದ್ದಾರೆ, ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬಿಟ್ಟು ಈ ಅವ್ರ ಹೆಸರಿನ ಮೂಲಕ ರೀ ಆ ಏರ್ಪೋರ್ಟಿಗೆ ಅವ್ರ ಹೆಸರನ್ನ ಇಟ್ಟಿದ್ರು. ಅದಾದ ನಂತರ ರೀ ಮುಂದೆ ರೀ 2013 ಜನವರಿ 12ರಂದು ನೋಡ್ರಿ 1863ರಿಂದ ಜನವರಿ 12ರಿಂದ ಇಲ್ಲಿ 2013 ಜನವರಿ 12ರವರೆಗೂ ಕೂಡ ರೀ ಸ್ವಾಮಿ ವಿವೇಕಾನಂದ್ರ ಅವರು ಜನಿಸಿರಿ 150 ವರ್ಷಗಳು ಪೂರೈಸಿರ್ತದ. ಅದ್ರ ಸವಿ ನೆನಪಿಗಾಗಿ ಏನ್ ಮಾಡ್ತಾರ ಅಂತಂದ್ರಿ ಇಲ್ಲಿ ಕನ್ಯಾಕುಮಾರಿಲಿಂತ್ರಿ ನೋಡ್ರಿ ಭಾರತದ ಅತಿ ಉದ್ದವಾದ ರೈಲ್ ಇರ್ತಕ್ಕಂಥದ್ದು ಕನ್ಯಾಕುಮಾರಿಲಿಂದ್ರಿ ಆಸಾಂನ ದಿಬ್ರುಗಢವರೆಗೂ ಕೂಡ ರೀ ಅಲ್ಲಿ ಏನು ಆ ರೈಲು ಮಾರ್ಗ ಅದಲ್ಲ ಅಲ್ಲಿ ಸಂಚಾರ ಮಾಡ್ತಕ್ಕಂತಹ ರೈಲು ಆ ರೈಲಿಗೆ ಏನ್ ಮಾಡ್ತಾರ ಅಂತಂದ್ರಿ ಸ್ವಾಮಿ ವಿವೇಕಾನಂದ್ರ ಅವರ ಹೆಸರು ಇಡ್ತಾರ. ವಿವೇಕ್ ಎಕ್ಸ್ಪ್ರೆಸ್ ಅಂತನೂ ಕೂಡ ಕರಿತಾ ಇರ್ತಾರ, ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೇಳಿ. ಡೇಟ್ ಬಂದ್ವಿ ಅಂದ್ರೆ 2013 ಜನವರಿ 12 150 ವರ್ಷ ಪೂರೈಸ್ತದ. ಅದ್ರ ಸವಿ ನೆನಪಿಗಾಗಿ ಏನ್ ಮಾಡ್ತಾರ ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿಲಿಂದ್ರಿ ಆ ಕಡೆ ಬಂದ್ವಿ ಅಂದ್ರ ಆಸಾಂನ ದಿಬ್ರುಗಢವರೆಗೂ ಕೂಡ ರೀ ಏನ್ ರೈಲು ಸಂಚಾರದ ಮಾರ್ಗ ಅದ ರೀ ಅದು ಭಾರತದಲ್ಲಿ ಇರ್ತಕ್ಕಂಥದ್ದು ಉದ್ದವಾದ ರೈಲು ಮಾರ್ಗ ಅದ. ಹಾಗಾಗಿ ಅಲ್ಲಿ ಸಂಚಾರ ಮಾಡ್ತಕ್ಕಂಥ ರೈಲಿಗೆ ಏನ್ ಮಾಡಿದ್ರು ಅಂದ್ರೆ ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಆ ರೀತಿ ಏನದಂತಂದ್ರೆ ಹೆಸರನ್ನ ಇಟ್ರು. ಇದು ರೀ ಸ್ವಾಮಿ ವಿವೇಕಾನಂದ್ರ ಅವರಿಗೆ ಇದ್ದಿದ್ದು. ಇನ್ನ ಅದು ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಗೂ ಕೂಡ ಸಂಚಾರ ಮಾಡಿದ್ರು. ಮತ್ತೆ ಯುರೋಪ್ನಲ್ಲಿ ಆಗಿರ್ಬೋದು ಮತ್ತೆ ನ್ಯೂಯಾರ್ಕ್ ನಲ್ಲಿ ಆಗಿರ್ಬೋದು ವೇದಾಂತ ಸಮಾಜವನ್ನು ಕೂಡ ರೀ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದ್ರ ಮೇಲ್ಗಡೆನೂ ಕೂಡ ಪ್ರಶ್ನೆಯನ್ನ ಕೇಳಿದ್ರೆ ಕೇಳಬಹುದು ಅಥವಾ ಇದ್ರ ಮೇಲ್ಗಡೆ ಪ್ರಶ್ನೆ ಕೇಳಬಹುದು ಅಥವಾ ಅಲ್ಲಿ ಏನು ವಿಮಾನ ನಿಲ್ದಾಣ ಆಯ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಛತ್ತೀಸ್ಗಢದ್ರಿ ರಾಯ್ಪುರ್ ಅಂತ ಏನ್ ಕರಿತಿರ್ತೀವಿ ರಾಜಧಾನಿ ಅಲ್ಲಿ ಅದ್ರ ಮೇಲ್ಗಡೆ ಪ್ರಶ್ನೆಯನ್ನ ಕೇಳ್ಬೋದು. ಇದಿಲ್ಲ ಅಂತಂದ್ರೆ ಅವ್ರ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದು ಅಥವಾ ಯಾರಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ಕೇಳ್ಬೋದು ಅಥವಾ ಕೃತಿಗಳು ಕೇಳ್ಬೋದು ಅಥವಾ ಪತ್ರಿಕೆಗಳ ಮೇಲ್ಗಡೆ ಕೇಳ್ಬೋದು.
ಅಲ್ರಿ ಪ್ರಬುದ್ಧ ಭಾರತ ಅಂತಕ್ಕಂಥದ್ದು ಅಲ್ಲಿ ಇವ್ರೇನು ಇಂಗ್ಲಿಷ್ನಲ್ಲಿ ಬರ್ದಿದ್ರು ಅದೇ ಪ್ರಬುದ್ಧ ಭಾರತ ಅನ್ನೋದು ಮತ್ತೆ ಬೇರೆ ಭಾಷೆದಲ್ಲಿ ಮತ್ತೆ ಬೇರೆ ಇದು ಮಾಡಿದ್ದ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತದೆ ನೋಡ್ರಿ. ಸ್ವಲ್ಪ ಏನದ ಅಂತಂದ್ರೆ ಕರೆಕ್ಟ್ ಆಗಿ ಅದನ್ನ ನೋಡ್ಕೊಡ್ರಿ. ಸರಿ, ಜನವರಿ 12 ರಾಷ್ಟ್ರೀಯ ಯುವಕರ ದಿನನೂ ಕೂಡ ಅಂತೇಳಿ ಆಚರಣೆ ಮಾಡ್ತೀವಿ ನೋಡ್ರಿ. ಜನವರಿ 12 ರಾಷ್ಟ್ರೀಯ ಯುವಕರ ದಿನ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಾಮಿ ವಿವೇಕಾನಂದರವರನ್ನ ಹಲವಾರು ಬಿರುದುಗಳ ಮೂಲಕನೂ ಕೂಡ ಗುರುತಿಸ್ತೀವಿ. ಜಗತ್ತಿನ ಆಧ್ಯಾತ್ಮಿಕ ಒಡೆಯ, ರಾಷ್ಟ್ರ ಪ್ರೇಮಿ ಸಂತ, ರಾಷ್ಟ್ರ ಪ್ರೇಮಿ ಸನ್ಯಾಸಿ, ಭಾರತದ ಬಿರುಗಾಳಿ ಅಂತ ಹೇಳ್ಬಿಟ್ಟು ಯುರೋಪಿಯನರು ಕರಿತಾ ಇದ್ರು, ಭಾರತ ಬಿರುಗಾಳಿ ಅಂತ ಹೇಳ್ಬಿಟ್ಟು, ಭಾರತದ ಚಂಡಮಾರುತ ಸನ್ಯಾಸಿ ಅಂತ ಹೇಳ್ಬಿಟ್ಟು ಈ ರೀತಿ ಹಲವಾರು ಬಿರುದುಗಳ ಮೂಲಕ ಗುರುತಿಸ್ತೀವಿ. ಅಲ್ಲಿ ಸನ್ಯಾಸಿಗಳು ಬಹಳಷ್ಟು ಜನ ಸಿಗ್ತಾರೆ, ಆದ್ರೆ ರಾಷ್ಟ್ರ ಪ್ರೇಮಿ ಸನ್ಯಾಸಿ ಸಿಗೋದು ಬಹಳಷ್ಟು ಕಷ್ಟ ರೀ. ಅದ್ರ ಮೂಲಕ ಏನದಂತಂದ್ರೆ ಸ್ವಾಮಿ ವಿವೇಕಾನಂದರವರನ್ನ ನಾವು ಆ ರೀತಿ ಗುರುತಿಸ್ತಾ ಇದ್ವಿ. ಜಗತ್ತಿನ ಆಧ್ಯಾತ್ಮಿಕ ಒಡೆಯ ಅಂತ ಹೇಳ್ಬಿಟ್ಟು, ಅಂದ್ರೆ ಅಧ್ಯಾತ್ಮಗಳಲ್ಲೇ ನೋಡ್ರಿ ಜಗತ್ತಿನಲ್ಲೇ ಅಂತಾರ, ಅದಕ್ಕೆ ಒಡೆಯ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ಇನ್ನೂ ಹಲವಾರು ಬಿರುದುಗಳ ಮೂಲಕ ರೀ ಗುರುತಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲಿಗೆ ರೀ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.